ರಾಜ್ಯದಿಂದ ಆಯ್ಕೆ ಆಗಿರುವಂಥ NDA ಸಂಸದರು ಏನು ಮಾಡಿದ್ರು? 9 ದಿನದಿಂದ ಹೋರಾಟ ನಡೀತಾ ಇತ್ತು. ಏನು ಮಾಡಿದ್ರು? ಕೇಂದ್ರ ಸರ್ಕಾರಕ್ಕೆ ಅಟ್ಲೀಸ್ಟ್ ಗಮನಕ್ಕೆ ಹರಿಸ್ಬೋದಿತ್ತಲ್ವಾ? ಕೇಂದ್ರ ಸರ್ಕಾರದ ಗಮನಕ್ಕೆ ಹರಿಸ್ಬೇಕಿತ್ತು, ಗಮನಕ್ಕೆ ತರಬೇಕಿತ್ತು. ಒಂದು ಗಟ್ಟಿ ನಿರ್ಧಾರಕ್ಕೆ ಅಟ್ಲೀಸ್ಟ್ ಇಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಏನೋ ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ಬೋದಿತ್ತಲ್ವಾ? ಇದು ಸಂಪೂರ್ಣವಾಗಿ ಇದು ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಬರೋಂಥದ್ದು ವಿಚಾರ. ಇದು ಕೇಂದ್ರ ಸರ್ಕಾರದಿಂದ ಏನೋ ಒಂದು ನೀತಿಗಳಿದೆ, ನಿಯಮಗಳಿದೆ, ಅದನ್ನ ಸಂಪೂರ್ಣ ಗೈಡ್ಲೈನ್ಸ್ ನ ಅವ್ರು ಕೊಟ್ಬಿಟ್ಟಿದ್ದಾರೆ FRP ನಲ್ಲಿ. ಈಗ ಬೇರೆ ದೇಶದಲ್ಲಿ ಎಲ್ಲ ಅಕ್ಕಪಕ್ಕ ರಾಜ್ಯ ಮತ್ತು ಉತ್ತರ ಭಾರತದಲ್ಲೂ ಸಹ ಅಲ್ಲೂ ಸಹ FRP ಪ್ರೈಸ್ಗಿಂತನೂ ಸಹ ಹೆಚ್ಚಿನ ಒಂದು ಮೊತ್ತ ಅಲ್ಲಿ ರೈತರಿಗೆ ಕೊಡ್ತಾ ಇದ್ದಾರೆ. 4,000 ತನಕನೂ ಕೊಡ್ತಾ ಇದ್ದಾರೆ, 4,000 ಚಿಲ್ಲರೆ ತನಕನೂ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇಷ್ಟೊಂದು ಕನಿಷ್ಠವಾಗಿ ಯಾಕೆ ನಮ್ಮ ರೈತರನ್ನ ಒಂದು ತಾರತಮ್ಯ ಭೇದ ಭಾವ ಮಾಡ್ತಾ ಇದೆ? ಒಂದು ರೀತಿಯಲ್ಲಿ ಶುಗರ್ ಏನು ಫ್ಯಾಕ್ಟರಿ ಮಾಲೀಕರ ಲಾಬಿಗೆ ಒಳಪಟ್ಟಿದೆ ಅಂತ ರಾಜ್ಯ ಸರ್ಕಾರ ಅನಿಸ್ತಾ ಇದೆ. ಆ ದೃಷ್ಟಿಯಿಂದ ಶುಗರ್ ಫ್ಯಾಕ್ಟರಿ ಮಾಲೀಕರ ಲಾಬಿಗೆ ಸರ್ಕಾರ ಬಿದ್ದಿದೆ, ನಿಜವಾಗ್ಲೂ ಕೂಡ ಅನ್ನಿಸ್ತಾ ಇದೆಯಾ ಸರ್? ಆಲ್ಮೋಸ್ಟ್ ಭಾಗಶಃ ಅನ್ನಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಸತ್ಯ. ನೀವು ನೋಡಿ, ಕಾಲಕ್ಕೆ ಯಾವಾಗಲೂ ರೈತರಿಗೆ ತುಂಬ ಅನ್ಯಾಯ ಆಗ್ತಾನೆ ಬಂದಿದೆ. ಇದು ಹೆಂಗಿದೆ ಅಂದರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಎರಡೂ ಸರ್ಕಾರಗಳು ಬಂಡವಾಳಶಾಹಿಗಳ ಪರವಾಗಲೇ ಹೆಚ್ಚು ಕೆಲಸ ಮಾಡಿರೋದು. ಅದಕ್ಕೆ ನೀವು ಇತಿಹಾಸ ತೆಗೆದು ನೋಡಿ, ರೈತರ ವಿಷಯದಲ್ಲಿ ಮಾತ್ರ ನಾನು ಮಾತಾಡ್ತಾ ಇರೋದು, ಬೇರೆ ಬೇರೆ ವಿಷಯದಲ್ಲೆಲ್ಲ. ಎಲ್ಲ ಕಾಲದಲ್ಲೂ ಅವ್ರನ್ನ ತುಂಬ ನಿಷ್ಕೃಷ್ಟವಾಗಿ ಕಂಡಿದ್ದಾರೆ ಎರಡೂ ಸರ್ಕಾರಗಳು. ಕೇಂದ್ರ ಸರ್ಕಾರವೂ ಸಹ ಕಳೆದ ವರ್ಷ ಅವರು ಡೆಲ್ಲಿನಲ್ಲಿ ರೈತರು ಚಳವಳಿ ಮಾಡಿದಾಗ ಅವರ ಆ ಬೇಡಿಕೆಗಳನ್ನ ಈಡೇರಿಸೋಕ್ಕಾಗದೆ ಡೆಲ್ಲಿ ಒಳಗಡೆ ಬರಬಾರ್ದು ಅಂತ ದೊಡ್ಡ ಬ್ಯಾರಿಕೇಡ್ಗಳು ಹಾಕಿ ಅವ್ರನ್ನ ನಿರ್ಬಂಧಿಸಿದರು. ಇವತ್ತು ಇವರು ಕೊನೆ ಪಕ್ಷ ಒಂದು 9 ದಿನಗಳಲ್ಲಿ ಇವ್ರಿಗೆ ಅರಿವಾಗಿ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಇಷ್ಟಾರು ಮಾಡಿದ್ದಾರೆ. ಅದಕ್ಕೆ ಇವ್ರನ್ನ ಅಭಿನಂದಿಸಬೇಕು. ಬಟ್ ಸರ್ಕಾರ ಇನ್ನೊಂದು 100 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ರೆ, ರೈತರಿಗೆ ಕೊಟ್ಟಿದ್ರೆ ಅವ್ರು ಇನ್ನೂ ಹೆಚ್ಚು ಖುಷಿ ಆಗ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ಕೊಟ್ಟರೆ ಏನೂ ಅನ್ಯಾಯ ಆಗಲ್ಲ. ಯಾರ್ಯಾರಿಗೋ ಸಾಲ ಮನ್ನಾ ಮಾಡ್ತಾರೆ, ಯಾವುದ್ಯಾವುದೋ ಸಾಲ ಮನ್ನಾ ಮಾಡಿ ಲಕ್ಷಾಂತರ ಕೋಟಿ ರೂಪಾಯಿಗಳೆಲ್ಲ ಸಾಲ ಇಂಡಸ್ಟ್ರಿಯಲಿಸ್ಟ್ಗೆ ಮನ್ನಾ ಮಾಡ್ತಾರೆ. ಆದರೆ ರೈತರಿಗೆ ಕೊಟ್ಟರೆ ಅವರು ಮತ್ತೆ ಅವ್ರಿಗೆ ಇನ್ನೂ ಉತ್ತೇಜನ ಕೊಟ್ಟಂಗಾಗುತ್ತೆ, ಹೆಚ್ಚು ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರ ಬೆಳೆ ಬೆಳೆಯೋದಕ್ಕಾಗಿರ್ಬೋದು, ಅವ್ರದ್ದು ಔಷಧಿಗಳಿಗಿರ್ಬೋದು, ಯಾವುದೇ ರಸಗೊಬ್ಬರಗಳಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆದರೆ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಈಗಿರೋ ತಕ್ಷಣ ಸದ್ಯದ ಪರಿಸ್ಥಿತಿನಲ್ಲಿ ಒಂದು ಸ್ವಲ್ಪ ಇದನ್ನು ಮುಳುಗೋರಿಗೆ ಒಂದು ಸಣ್ಣ ಕೋಲ್ಗಡ್ಡಿ ಆ ಥರ ಇದ್ದಂಗೆ ಒಂದು ಸ್ವಲ್ಪ ಅನುಕೂಲ ಆಗಿದೆ. ಇದೇ ರೀತಿ ಹೆಚ್ಚುವರಿ 100 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಶಾಶ್ವತ ಪರಿಹಾರನ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ 2013ರಲ್ಲೂ ಕೂಡ 165 ರೂಪಾಯಿ ಕೊಟ್ಟಿದ್ರು. ಆಗಲೂ ಕೂಡ ಹೋರಾಟ ನಡೆದಿತ್ತು. ಅದಾದ ನಂತರ 2018ರಲ್ಲಿ ಮತ್ತೊಮ್ಮೆ ಹೋರಾಟ ಆಯಿತು. 2025ರಲ್ಲಿ ಮತ್ತೆ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಸರ್ಕಾರ ಯಾವುದೇ ನಿರ್ಧಾರವನ್ನು ಕೈಗೊಂಡ್ರೂ ಕೂಡ ಇನ್ಸ್ಟೆಂಟ್ ಆಗಿ, ಅಂದರೆ ಆ ಕ್ಷಣಕ್ಕೆ ತಾತ್ಕಾಲಿಕವಾಗಿ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ. ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲವೂ ಕೂಡ ನಡೀಬೇಕು ಅಂತ ಹೇಳ್ತಾ ಇರುವಂಥದ್ದು. ನಾಗೇಂದ್ರ ಸರ್, ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೀಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ರೈತರು ಪದೇ ಒಂದು 3 ವರ್ಷಕ್ಕೆ 2 ವರ್ಷಕ್ಕೆ ಪದೇ ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ಬಟ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೀಬೇಕು ಅಂತ ಹೇಳಿದ್ರೆ ಏನು ಹೇಳ್ಬೋದು? ನೀವು ಉತ್ತಮವಾದ ಪ್ರಶ್ನೆನೇ ಕೇಳಿದ್ದೀರಿ. ನೋಡಿ, ಕಾಲಕ್ಕೂ ಯಾವೊಂದು ಬೆಳೆ ಬೆಳೆಯೋದಕ್ಕೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಗೊಬ್ಬರ ಆಗಿರ್ಬೋದು, ನೀರಾಗಿರ್ಬೋದು, ಅಥವಾ ಏನೊಂದು ಬೇಸಾಯ ಮಾಡ್ತಕ್ಕಂಥ ಕೆಲವು ಉಪಕರಣಗಳಾಗಿರ್ಬೋದು, ಅವೆಲ್ಲ ಕೂಡ ಬೆಲೆ ಹೆಚ್ಚಳ ಆಗಿರ್ತಕ್ಕಂಥ ನಾವು ಕಣ್ಣಾರೆ ನೋಡ್ತಿದ್ದೀರಿ. ಅದಾದ ನಂತರ ಪ್ರಕೃತಿ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಬೆಳೆ ನಾಶ ಆಗುತ್ತೆ. ಮಿತ್ರರು ಒಂದು ಒಳ್ಳೆ ಮಾತು ಆಮ್ ಆದ್ಮಿಯವರು ಹೇಳ್ತಾ ಇದ್ರು, ಅಂತಂಥ ಸಾಲಗಳು ಮನ್ನಾ ಮಾಡಿದ್ದಾರೆ ಅಂತ ಹೇಳಿ. ಉದಾಹರಣೆಗೆ ಒಂದು ಮಾತು ಹೇಳ್ತಾರೆ, ಅನ್ಯತಾ ಭಾವಿಸ್ದಂಗಿದ್ರೆ ಸಾಮಾನ್ಯ ಕುಮಾರಸ್ವಾಮಿ ಅವರು ಅದು ಯಾವುದೇ ಕಾಂಗ್ರೆಸ್ ಜೊತೆಲಿ ನಾವು ಸರ್ಕಾರ ಮಾಡಿದ್ವಿ, BJP ಜೊತೆ ಸರ್ಕಾರ ಮಾಡಿದ್ವಿ. ಇಲ್ಲಿ ಸರ್ಕಾರ ಯಾರ ಜೊತೆಲಿ ಮಾಡಿದ್ದೀವಿ ಅನ್ನೋದಕ್ಕಿಂತಲೂ ನಾವು ರೈತರಿಗೆ ಏನು ಮಾಡಿದ್ದೀವಿ, ಅವತ್ತು 26,000 ಕೋಟಿ ಏನೊಂದು ರೈತರ ಸಾಲ ಮನ್ನಾ ಮಾಡಿದ್ವಿ. ಅವತ್ತು ಕೇಂದ್ರ ಸರ್ಕಾರದ ಕಡೆ ನಾವು ಬಿಟ್ಟು ತೋರಿಸಲಿಲ್ಲ ಅಂತಕ್ಕಂಥ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರಗಳಿಗೆ ತಂದೆ ಆದಂಥ ಶಕ್ತಿ ಇರುತ್ತೆ. ಮತ್ತೊಂದು ಮಾನ್ಯ ಕಾಂಗ್ರೆಸ್ ವಕ್ತಾರರು ಒಂದು 2-3 ಪ್ರಶ್ನೆಗಳಕ್ಕೆ ಹೇಳಿದ್ರು. ಅದನ್ನೇ ನಾನು ಹೇಳಿದ್ದು. ಯಾಕೆ ಅಂತಂದರೆ ಈ ಒಂದು ಯಾವುದಪ್ಪ ನಮ್ಮ ಈ ಬೆಲೆ ನಿಗದಿ ಆಗುವಂಥ ಟೈಮಲ್ಲಿ ಇಳುವರಿ ರಿಕವರಿ ರೇಟ್ ಏನಿರುತ್ತೆ ಅಂತಕ್ಕಂಥದ್ದು 16 ಅಡಿ, 13 ಅಡಿ, 12 ಅಡಿ, 10 ಅಡಿ, 11 ಅಡಿ, 12 ಅಡಿ ರಿಕವರಿ ರೇಟ್ ಮೇಲೆ ಅದನ್ನು 10.25 ಏನು ನಿಗದಿ ಮಾಡಿದ್ದಾರೆ. ನೀವು ಏನೇ ಬೆಳೀಲಿ 10 ತಿಂಗಳು, 12 ತಿಂಗಳು, 13 ತಿಂಗಳು ರಿಕವರಿ ರೇಟ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಅದು ಯಾವುದೇ ಕಾರಣಕ್ಕೆ ಅದನ್ನೇ ನಾನು ಹೇಳಿದ್ದು. ಕೆಲವು ಭಾಗದಲ್ಲಿ 11, 12, 13, 14% ಅಷ್ಟು ಕೂಡ ರಿಕವರಿ ಬರುತ್ತೆ. ಈಗ ಇಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು 10.25ಕ್ಕೆ ಮಾತ್ರ ನಿಗದಿ ಮಾಡಿರ್ತಕ್ಕಂಥದ್ದು. ಅದ್ರ ಮೇಲೆ ಜಾಸ್ತಿ ಆದರೆ ಒಂದೊಂದು ಪಾಯಿಂಟ್ಗೂ ಕೂಡ ಹೆಚ್ಚುವರಿ ಇಳುವರಿ ಬಂದರೆ ಅದಕ್ಕೆ 346 ರೂಪಾಯಿ ಕೊಡ್ತಾರೆ ಅಂತಕ್ಕಂಥದ್ದು ಒಂದು. ಎರಡನೇದು, ಕೇಂದ್ರ ಸರ್ಕಾರದ ವಿಚಾರದಲ್ಲಿ 2-3 ಸತಿ ಪ್ರಸ್ತಾಪ ಮಾಡಿರ್ತಕ್ಕಂಥವ್ರು. ಮೊನ್ನೆ ಒಂದು ಪತ್ರವನ್ನು ಬರಿತೀವಿ, ಇಮಿಡಿಯೇಟಾಗಿ ಮಾನ್ಯ ಪ್ರಧಾನಿಗಳನ್ನ ಭೇಟಿ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಸಂತೋಷ.
ಆದರೆ ಈ ಪರಿಸ್ಥಿತಿ ಈ ಒಂದು ಕೈ ಮೀರೋ ತನಕ ಇಟ್ಕೊಂಡು ಯಾಕೆ ಇಷ್ಟು ದಿನ ಇವರು ಮಾಡಿದ್ರು ಅಸಡ್ಡೆ ಅಂತಕ್ಕಂಥದ್ದು ಒಂದು ನಮಗೆ ಇದು ಬರುತ್ತೆ, ಡೌಟ್ ಬರುತ್ತೆ. ಮತ್ತೊಂದು ಮೊನ್ನೆ BJP ವಕ್ತಾರರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ಸರ್ ಇಲ್ಲಿ ಏನಾಗಿದೆ ಅಂತ ಈ ಟ್ರಾನ್ಸ್ಪೋರ್ಟೇಷನ್ ಇದೆಯಲ್ಲ ಡಿಸ್ಟೆನ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಸರ್. ಕಿಲೋಮೀಟ್ರಿಗೆ ಇಷ್ಟು ಅಂತ, ಕೆಲವು ಕಾರ್ಖಾನೆಗಳು ತುಂಬ ದೂರ ಇರುತ್ತೆ, ಕೆಲವು ಕಾರ್ಖಾನೆಗಳು ಹತ್ತಿರದಲ್ಲಿ ಇರುತ್ತೆ. ಯಾಕೆ ಬಾರ್ಡರ್ ದಾಟ್ ಹೋಗ್ತಾ ಇದ್ದಾರೆ ಅಂತ ಡಿಸ್ಟೆನ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಕೂಡ ಅದೇ ಡಿಸ್ಟೆನ್ಸ್ ಆದರೂ ಕೂಡ ಅವ್ರು ಆ ರೇಟ್ ಕೊಡ್ತಾರೆ, ಇವ್ರು ಈ ರೇಟ್ ಕೊಡ್ತಾರೆ, ಯಾಕೆ ಸೇಮ್ ಒಂದು ಡಿಸ್ಟೆನ್ಸಲ್ಲಿ ಅಂತಕ್ಕಂಥದ್ದು. ಮತ್ತು ಇಲ್ಲಿ ನಾವೆಲ್ಲ ಕೂಡ ಒಂದು ವಿಚಾರವನ್ನು ಮರ್ತಿದ್ದೀವಿ. ಈ ಕಬ್ಬಿನಲ್ಲಿ ಉಪ ಉತ್ಪನ್ನಗಳು, ಕಬ್ಬಿನ ಸಕ್ಕರೆಗಿಂತನೂ ಹೆಚ್ಚು ಹಣ ಬರ್ತಾ ಇರ್ತಕ್ಕಂಥ ಉಪ ಉತ್ಪನ್ನಗಳಲ್ಲಿ ಅದು ಕೂಡ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಎಥನಾಲ್ ಆಗಿರ್ಬೋದು, ಬೇರೆ ಬೇರೆ ಇವುಗಳು ಪ್ರಾಡಕ್ಟ್ಗಳು ಅಲ್ಲಿ ತುಂಬ ಲಾಸ್ ಆಗ್ತದೆ ರೈತರಿಗೆ. ಆ ಕಾರಣದಿಂದನೇ ಮತ್ತೆ ಇನ್ನೊಂದು ಮಾತು ತಾವು ಹೇಳಿದ್ರೆ MP ಗಳು ಅಂತಕ್ಕಂಥದ್ದು, ಇದು MP ಗಳ ವಿಚಾರ ಅಲ್ಲ, ರಾಜ್ಯ ಸರ್ಕಾರದ್ದು. MP ಗಳು ಯಾವಾಗಲೂ ಕೂಡ ರೆಡಿ ಇರ್ತಾರೆ. ರಾಜ್ಯ ಸರ್ಕಾರ ತಾವು ಮಾತಾಡಿ ಅಂತಕ್ಕಂಥ ಮಾತನ್ನೆಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಲ್ಲ. ಯಾವ ಮಟ್ಟಕ್ಕೆ ಸಕ್ಕರೆ ಸಚಿವರು ನಿಸ್ಸಹಾಯಕರಾಗಿದ್ದರು ಅಂತಂದರೆ, ನನ್ನ ಹಣೆ ಬರ ಏನಾಗುತ್ತೋ ಅಂತ ಮುಖ್ಯಮಂತ್ರಿಗಳ ಜೊತೆ ತಾವೇ ಮಾಧ್ಯಮದವ್ರು ಬಿತ್ತನೆ ಮಾಡಿದ್ರಿ, ನನ್ನ ಹಣೆ ಬರ ಏನಿದೆ ಅದು ಇದ್ದಂಗೆ ಆಗ್ತದೆ ಅಂತಕ್ಕಂಥದ್ದು. ಕೆಲವು ಅದೇ ಭಾಗದ ಒಂದು ಶಾಸಕರು ಹೇಳ್ತಾರೆ, ಏನೊಂದು ಈಗ ಸಂಪುಟ ಪುನರ್ರಚನೆ ಆಗುತ್ತೆ, ಕೆಲವು ಕಳಪೆ ಮಂತ್ರಿಗಳನ್ನು ತೆಗಿತೀವಿ ಅಂತ. ಹಾಗಾದರೆ ಇವರೆಲ್ಲ ಕೂಡ ಸರಿಯಾಗಿ ಕೆಲಸ ಮಾಡಿಲ್ವಾ? ಈ ಮಟ್ಟಕ್ಕೆ ರಾಜ್ಯ ಸರ್ಕಾರಕ್ಕೆ ಕಳಂಕ ಅಲ್ವಾ ಈ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥದ್ದು? ಎಲ್ಲಿ ಯಾವ ಸರ್ಕಾರ ರೈತರನ್ನು ಎದುರಾಕೊಂಡಿದೆಯೋ ಆ ಸರ್ಕಾರಗಳೆಲ್ಲ ಕೂಡ ಪತನ ಆಗಿರ್ತಕ್ಕಂಥ ಇತಿಹಾಸ ಇದೆ. ಹಾಗಾದರೆ ನೀವು ರೈತರನ್ನ ಕಡೆಗಣಿಸಕ್ಕೆ ಹೋಗ್ತಾ ಇದ್ದೀರಾ. ದಯಮಾಡಿ ಈ ಕೆಲಸ ಮಾಡಬೇಡಿ. ರೈತರಿಗೆ ಯಾವತ್ತೂ ಕೂಡ ಬೆಂಬಲ ಬೆಲೆ, ಯಾಕೆ ಅಂತಂದರೆ ಇವತ್ತು ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ನಾವು ನೋಡಿದ್ದೀವಿ. ನೋಡಿ, 5 ನಿಮಿಷದಲ್ಲಿ ಯಾರಾದರೂ ಒಂದು ವಿಷ ಸೇವನೆ ಮಾಡಿಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಧೈರ್ಯ ಇರ್ತಕ್ಕಂಥ ರೈತರಿಗೊಬ್ಬರಿಗೆ, ಯಾಕೆಂದರೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಆ ಕಾರಣದಿಂದ ರೈತರನ್ನ ನಾವು ಯಾವತ್ತೂ ಕಡೆಗಣಿಸಬಾರ್ದು. ಇವತ್ತು ಏನು ನಿರ್ಧಾರ ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಇವತ್ತು ರಾತ್ರಿ ಏನು ಇದಾಗುತ್ತೆ, ನಾಳೆ ಬೆಳಿಗ್ಗೆ ಏನು ನಮಗೆ ಗೊತ್ತಾಗುತ್ತೆ, ಅದ್ರ ಮೇಲೆ ಕೂಡ ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ಬೋದು ಅಂತಕ್ಕಂಥ ನನ್ನ ಭಾವ. ಓಕೆ, ಆನಂದ್ ಸರ್, ಸಿದ್ದರಾಮಯ್ಯನವರು ನಿರ್ಧಾರಕ್ಕೆ ಬರೋದಾದ್ರೆ ಇವತ್ತು 50 ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯವರು ಇವತ್ತು ಬೆಳಗ್ಗೆಯಿಂದ ಕೂಡ ಒಂದು ಮಾತು ಓಡಾಡ್ತಾ ಇತ್ತು, 100 ರೂಪಾಯಿ ಕೊಡ್ತಾರೆ ಸರ್ಕಾರ ಅಂತ ಹೇಳಿ. ಏಕಾಏಕಿಯಾಗಿ 50 ರೂಪಾಯಿ ಜೊತೆಗೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿಚಾರಕ್ಕೆ ಬರೋದಾದ್ರೆ, ಸಕ್ಕರೆ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳೇ ಆಗಿರೋದ್ರಿಂದ ಪದೇ ಪದೇ ಈ ರೀತಿ ತೊಂದರೆ ಆಗ್ತಾ ಇದೆ. ಇದನ್ನ ಒಪ್ಕೋತೀರಾ? ಇಲ್ಲ, ಇದು ರಾಜಕಾರಣಿಗಳಿಗೆ ಅನುಕೂಲ ಅಥವಾ ಕೈಗಾರಿಕೋದ್ಯಮಿಗಳಿಗೆ ಅನುಕೂಲ ಮಾಡಿಕೊಡೋದು ಅನ್ನೋ ಪ್ರಶ್ನೆ ಬರಲ್ಲ ಅಲ್ಲಿ. ಇಲ್ಲಿ ಪ್ರಶ್ನೆ ಬರೋದು ಫಸ್ಟು ನಮ್ಮ ದೇಶದ ಬೆನ್ನೆಲುಬು ರೈತನಿಗೆ ಅನುಕೂಲ ಮಾಡಬೇಕು ಫಸ್ಟ್. ಎರಡನೇ ಬಂದ್ಬಿಟ್ಟು ಅವರಿಗೆ ಹಿತ ಕಾಪಾಡೋಕ್ಕೋಸ್ಕರ ನಮ್ಮ ಕೈಯಲ್ಲಿ ಏನು ಮ್ಯಾಕ್ಸಿಮಮ್ ಮಾಡ್ಬೋದು ಅದನ್ನ ಮಾಡೋಣ. ನೋಡಿ, ಇಲ್ಲೇನಾಗಿದೆ ಅಂತ ನಾವು ಅವ್ರ ಮೇಲೆ ದೂಷಣೆ ಮಾಡೋದು, ಇವ್ರು ನಮ್ಮ ಮೇಲೆ ದೂಷಣೆ ಮಾಡೋದು, ಅದೆಲ್ಲ ರಾಜಕೀಯ ಕೆಸರಾಚಾಟ ಇದ್ದಿದ್ದೇನೆ. ಆದರೂ ಕೂಡ ಹೇಳ್ದಂಗೆ ಇವ್ರು ಹೇಳ್ದಂಗೆ ನಮ್ಮ JDSನ ವಕ್ತಾರರು ಹೇಳ್ದಂಗೆ ಆ ಪ್ರದೇಶದ ಮೇಲೂ ಕೂಡ ಭಾಳ ಡಿಪೆಂಡ್ ಆಗಿರ್ತದೆ. ನೋಡಿ, ಇಲ್ಲಿ ನಮ್ಮದು ಜೂಜು ಹಿಂಗೆ ನಮ್ಮ ಈ ಕೃಷಿ ವಲಯ ಏನಿದೆ, ನಾನು ಸಣ್ಣ ಮಗುವಿಂದ ಎಕ್ಸಾಮ್ ಬರ್ಕೊಂಬಂದಾಗ ನೋಡ್ತಾ ಇದ್ದೀನಿ, ಮಾನ್ಸೂನ್ ಜೂಜಾಟ ಈ ಥರನೇ ಬರ್ಕೊಂಬಂದಿರೋದು. ಆಮೇಲೆ ಕೇಂದ್ರ ಸರ್ಕಾರದವರು ಒಂದು ನಮ್ಮ BJP ವಕ್ತಾರ ಹೇಳ್ತಾರೆ, ಒಂದು ಸಮಿತಿ ಇರುತ್ತೆ, ಅವರು ಕೂಡ ಸಲಹೆ ಕೊಟ್ಟಿರ್ತಾರೆ, ಅದ್ರ ಮೇಲೆ ನಾವು ಏನು FRP ಏನು ಮಾಡಿರ್ತೀವಿ ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಈ ಸಾರಿ ನಮ್ಮಲ್ಲಿ ಅತಿವೃಷ್ಟಿ ಆಗಿದೆ, ಅತಿ ಹೆಚ್ಚು ಮಳೆ ಬಂದಿದೆ, ಬೆಳೆ ಹಾನಿ ಆಗಿದೆ. ಏನು ಮಾಡಲಿಕ್ಕಾಗುತ್ತೆ? ನಾವು ಹೋದ ಸರಿ ಏನು ಬಂದಿತ್ತು ಆ ಮಳೆ ಮತ್ತು ಆ ಬೆಳೆ ಇದ್ರ ಮೇಲೆ ಡಿಪೆಂಡ್ ಆಗಿ ಒಂದು ಸಮಿತಿ ಒಂದು ವರದಿ ಕೊಟ್ಟಿರ್ತೀವಿ. ಈ ಬಾರಿ ಅತಿ ಹೆಚ್ಚಾಗೋಯ್ತು ಮಳೆ, ಇಲ್ಲ ಮಳೆನೇ ಆಗಲಿಲ್ಲ. ಅವಾಗ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಕೂಡ ನೀವು ಅದೇ ಸ್ಲಾಬ್ನೇ ಮಾಡ್ಲಿಕ್ಕೆ ಬರೋದಿಲ್ಲ. ಪಕ್ಕದ ರಾಜ್ಯದಲ್ಲಿ ಫಲವತ್ತಾಗಿರ್ಬೋದು ಮಣ್ಣು, ಅಲ್ಲಿ ಜಾಸ್ತಿ ಬರ್ಬೋದು. ಬ್ರದರ್, ಒಂದೇ ನೀವು ಒಳ್ಳೆ ಮಾತನ್ನು ಮಾತಾಡ್ತಿದ್ದೀರಾ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಸಣ್ಣ ನನ್ನ ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ, ನೀವು ಕೇಳಿದ್ರೆ ರಾಜಕಾರಣಿಗಳ ಇದು ಕೈವಾಡ ಇದರಲ್ಲಿ ಇದೆಯಾ ಅಂತಕ್ಕಂಥದ್ದು. ಕರ್ನಾಟಕ ಕಬ್ಬು ನಿಯಂತ್ರಣ ಮಂಡಳಿ ರಾಜಕಾರಣಿಗಳ ಕೈಯಲ್ಲೇ ಇರೋದು. ರೈತರಿಗೆ ಬೆಂಬಲ ಬೆಲೆ ಸಿಗದೇನೆ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಇವರೇ ಅಂತಕ್ಕಂಥ ಆಪಾದನೆ ರಾಜ್ಯದಲ್ಲಿ ಪ್ರಬಲವಾಗಿದೆ. ಕಂಟಿನ್ಯೂ ಮಾಡಿ ಪ್ಲೀಸ್. ಸೊ ಒಂದೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ಥರ ಇರ್ತದೆ, ಅದು ಮಣ್ಣು ಮೇಲೂ ಡಿಪೆಂಡ್ ಆಗಿರ್ತದೆ. ಅಲ್ಲ, ನೀವು ಇದು ನಮ್ಮ ಉಪಯೋಗಿಸುವಂತಹ ಕೃಷಿ ಪದ್ಧತಿ ಮೇಲೂ ಕೂಡ ಡಿಪೆಂಡ್ ಆಗಿರ್ತದೆ. ಸೊ ಇಲ್ಲಿ ನನಗೆ ಯಾರು ಗೆಲುವು ಯಾರು ಸೋಲು, ಯಾರನ್ನ ಸಮಾಧಾನ ಮಾಡಬೇಕು ಅನ್ನೋದಿಲ್ಲ. ಒಟ್ಟಾರೆಯಾಗಿ ರೈತರಿಗೆ ನಾವು ಏನು ಪ್ರಾಮಾಣಿಕವಾದ ನ್ಯಾಯ ದೊರಕಿಸಿಕೊಡುವಲ್ಲಿ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ಒಂದು ಮಟ್ಟಿಗೆ ನಾವು ಮುಂದೆ ಹೋಗಿದ್ದೀವಿ. ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ತಮ್ಮ ಮಾಧ್ಯಮದ ಮುಖಾಂತರವಾಗಿ, ಆದಷ್ಟು ತಾವುಗಳು ಕೂಡ ಏನು ಸಲಹೆ ಕೊಡೋಕ್ಕಾಗುತ್ತೆ, ಏನಾದರೂ ನೀವೇನಾದ್ರು ಸಹಾಯ ಮಾಡೋಕ್ಕಾಗುತ್ತೆ. ಏಕೆಂದರೆ ಇದು ನಾವು ಹೇಳಬೇಕು, ಅವ್ರು ಬೇಸರ ಆದರೂ ಪರವಾಗಿಲ್ಲ, 4.5 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ನಾವು. ನಮಗೆ ಉತ್ತರ ಪ್ರದೇಶಕ್ಕೆ ಕೊಡ್ತಾ ಇರೋ ತೆರಿಗೆ ಪಾಲು, ಆಮೇಲೆ ಮಹಾರಾಷ್ಟ್ರಗೆ ಮಧ್ಯಪ್ರದೇಶಕ್ಕೆ ಕೊಡ್ತಾ ಇರೋ ತೆರಿಗೆ ಪಾಲು ನೋಡಿದ್ರೆ ಭಾಳ ಕಡಿಮೆ.
ಅವರಿಗೆ ಉತ್ತರ ಪ್ರದೇಶನವ್ರಿಗೆ ಬಂದ್ಬಿಟ್ಟು 1.83 ಲಕ್ಷ ಕೋಟಿ ಕೊಟ್ಟು ನಮಗೆ 37,000 ಕೊಡ್ತೀರಾ 23-24ರಲ್ಲಿ 24-25ರಲ್ಲಿ 2.23 ಲಕ್ಷ ಕೋಟಿ ಕೊಟ್ಬಿಟ್ಟು ನಮ್ಗೆ 44,000 ಕೊಡ್ತಾ ಇದ್ದೀರಾ. ಆಮೇಲೆ ಏನಿದೆ ಬಸ್ ಮುಗಿಸ್ಬಿಡ್ತೀನಿ ಬನ್ನಿ. ಈ ರೀತಿ ತಾರತಮ್ಯ ಮಾಡದೆ ಈ ರೀತಿ ತಾರತಮ್ಯ ಮಾಡದೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ರೈತರ ಪರ ನಿಲ್ಲೋಣ. 17 ಜನ ಸಂಸದರು ಇದ್ದೀರಾ, ಆಮೇಲೆ ತಾವು ಕೂಡ ಹೇಳಿರಿ 17 ಜನ ಸಂಸದರು ಇದ್ದೀರಾ. ಸಕ್ಕರೆ ಮಂತ್ರಿಗಳು ನಮ್ಮ ರಾಜ್ಯದವ್ರೆ ಅವರಲ್ಲಪ್ಪ, ಯಾಕೆ ಇದಕ್ಕೆ ಇಷ್ಟೊಂದು ಮಾಡ್ತೀವಿ ಅಂದಾಗ ನಾವು ಪತ್ರನೂ ಬರ್ದಿದ್ದೀವಿ. ನೀವು ಸ್ಪಂದನೆ ಮಾಡಿದ್ರೆ ನಾವು ಸ್ಪಂದನೆ ಮಾಡೋಣ, ನಮ್ಮ ರೈತರನ್ನ ಕಾಪಾಡೋಣ, ನಮ್ಮ ರಾಜ್ಯನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತಗೊಳ್ಳೋಣ ಅಂತ ನಮ್ಮ ವಿಶ್ವಾಸ. ಟೈಮ್ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. 4 ಜನ ಕೂಡ ಓಕೆ, ಟೈಮ್ ಆಗ್ತಿದೆ ಸರ್. ಥ್ಯಾಂಕ್ ಯು ಸೊ ಮಚ್.